ಚಾರ್ವಿಕ್ ನಾವು ಇದುವರೆಗೂ ತಲೆಕಟ್ಟು ಇಳೆ ಗುಡ್ಸು ಈ ಮೂರು ಚಿಹ್ನೆಗಳನ್ನು ತಿಳ್ಕೊಂಡು ಈಗ ಮುಂದುವರೆದು ಗುಡ್ಸಿನ ದೀರ್ಘ ಈ ಸ್ವರ ಚಿಹ್ನೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕೆಲವು ಗುಡ್ಸಿನ ದೀರ್ಘ ಇರ್ತಕ್ಕಂಥ ಪದಗಳನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ. ಅವುಗಳನ್ನು ಒಂದೊಂದಾಗಿ ನೀನು ಬಿಡಿಸಿ ಹೇಳ್ತಾ ಹೋಗಪ್ಪ. ಕಕಿಲಕ ಗಗಮುಗು ನಗುಸುನಿ ತ ಕಾಗುಣಿತ ಈ ಗುಡ್ಸಿನ ದೀರ್ಘ ಬಗುಸುನ ದೀರ್ಘ ಬಿ ಕ ಬೀಗ ತಗುಸುನ ದೀರ್ಘ ಚೀಲ ಚೀಲ ಗಗುಸುನ ದೀರ್ಘ ಗೀತ ಗೀತ ದಗುಸುನ ದೀರ್ಘ ದೀಪ ದೀಪ ಜಗುಸುನ ದೀರ್ಘ ಜೀವ ಜೀವ ವಗುಸುನ ದೀರ್ಘ ವೀರ ವೀರ ತಗುಸುನ ದೀರ್ಘ ಧೀರ ಧೀರ ಗಗುಸುನ ದೀರ್ಘ ಕೀಟ ಕೀಟ ದಗುಸುನ ದೀರ್ಘ ದೀನ ದೀನ ಕೇಯಂ ಚಕಿಲಚ ವಗುಸುನ ಕತುರ್ವಿಕ್ ಕೇಯಂ ಚಾರ್ವಿಕ್. ವೆರಿ ಗುಡ್. ಗುಡ್ಸಿನ ದೀರ್ಘದ ಪದಗಳನ್ನು ಬಾಳೆಹಣ್ಣು ತಿಂದು ಸುಲಭನಾಗಿ ಹೇಳ್ಬಿಟ್ಟಿದೀಯ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಕಾಗುಣ್ತನ ಅರ್ಧ ಕುಡಿದ್ಬಿಟ್ಟಿದ್ದೀಯ. ಚೆನ್ನಾಗಿ ಹೇಳಿದೀಯ. ಈಗ ನೀನು ಚೆನ್ನಾಗಿ ಹೇಳಿರೋದಕ್ಕೆ ನಾನು ನಮಸ್ಕಾರ ಮಾಡಿದ್ರೆ ಬಿಡ್ತೀಯ ನನ್ನ? ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ನಮಸ್ಕಾರಗಳು ಅಂತ ಹೇಳಿ ನಮಸ್ಕಾರಗಳು. ಹೋಗಿ ಬರುತ್ತೇನೆ. ಹೋಗಿ ಬರಪ್ಪ, ದೇವ್ರು ಒಳ್ಳೇದು ಮಾಡಲಿ.